Can Jio be the first company to transform an entire nation? Yes, we can and we will. 2015 ಫೆಬ್ರವರಿ 11ರಂದು ಸ್ಟಾರ್ ಇಂಡಿಯಾ ತನ್ನ OTT ಪ್ಲಾಟ್ಫಾರ್ಮ್ ಹಾಟ್ಸ್ಟಾರ್ನನ್ನು ಲಾಂಚ್ ಮಾಡಿತು. ಇದರಲ್ಲಿ ಸ್ಟಾರ್ ಇಂಡಿಯಾದ ಟಿವಿ ಶೋಗಳು ಮತ್ತು ಸ್ಪೋರ್ಟ್ಸ್ ಲೈವ್ ಸ್ಟ್ರೀಮಿಂಗ್ ಆಗುತ್ತಿತ್ತು. ಹಾಟ್ಸ್ಟಾರ್ ಲಾಂಚ್ ಆಗುತ್ತಿದ್ದಂತೆ ಕ್ರಿಕೆಟ್ ವರ್ಲ್ಡ್ ಕಪ್ ಮತ್ತು IPL ಕೂಡ ಶುರುವಾಗ್ತವೆ. ಇದರಿಂದ ಹಾಟ್ಸ್ಟಾರ್ನ ಗ್ರೋತ್ ಎಕ್ಸ್ಟ್ರೀಮ್ ಆಗಿ ಹೆಚ್ಚಾಗುತ್ತದೆ. ಲಾಂಚ್ ಆದ ಒಂದೇ ವಾರದಲ್ಲಿ 1.5 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ದಾಟುತ್ತದೆ. 40 ದಿನಗಳಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಅದು ಆಗಿನ ಕಾಲದಲ್ಲಿ ಫಾಸ್ಟ್ ಇಂಟರ್ನೆಟ್ ಇರದೇ ಇದ್ದಾಗ. ಆ ಕಾಲದಲ್ಲಿ ಸ್ಟ್ರೀಮಿಂಗ್ ಆಗಿ ದೊಡ್ಡ ಡಿಮ್ಯಾಂಡ್ ಹೆಚ್ಚಾಗುತ್ತಾ ಹೋಗುತ್ತೆ. ಹೀಗಾಗಿ ಹಾಟ್ಸ್ಟಾರ್ ಸ್ಪೋರ್ಟ್ಸ್ ಸ್ಟ್ರೀಮಿಂಗ್ನಲ್ಲಿ ದೊಡ್ಡ ಎಂಟ್ರಿ ಕೊಡ್ತು. 2023ರಿಂದ 2027ರ ಅವಧಿಯ ಸ್ಟ್ರೀಮಿಂಗ್ ಹಕ್ಕುಗಳು 23,000 ಕೋಟಿ ರೂಪಾಯಿಗೆ ಖರೀದಿಸಲಾಯಿತು. 2023ರಿಂದ 2028ರವರೆಗೆ T20 ODI ಟೆಸ್ಟ್ ಮ್ಯಾಚ್ಗಳ ಬಯಲೇಟ್ರಲ್ ಹಕ್ಕುಗಳು ತೆಗೆದುಕೊಂಡು ಬಿಟ್ಟರು. ಇದರ ಪರಿಣಾಮ ಹಾಟ್ಸ್ಟಾರ್ ಮಿಲಿಯನ್ಸ್ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಕಳೆದುಕೊಂಡಿತು. ಆದರೂ 2024ರಲ್ಲೂ ಈ ರೇಸ್ ನಿಲ್ಲಲಿಲ್ಲ. ನವೆಂಬರ್ 14, 2024ರಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಲಿದೆ. ಇದರಿಂದ OTT ಇಂಡಸ್ಟ್ರಿ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ? ಈ ಡ್ರಾಮಾದಿಂದ ನಾವು ಯಾವ ಲೆಸನ್ ಕಲಿಯಬಹುದು? ಜಿಯೋ ಈ OTT ಸ್ಪೇಸ್ಗೆ ಏಕೆ ಎಂಟ್ರಿ ಕೊಡ್ತು? जियो सिनेमा और Disney Plus हॉटस्टार ने मिलाया हाथ, लॉन्च किया नया OTT प्लेटफॉर्म जियो हॉटस्टार. ಇದನ್ನು ಅರ್ಥ ಮಾಡಿಕೊಳ್ಳಲು ಮೊದಲು OTT ಪ್ಲಾಟ್ಫಾರ್ಮ್ಗಳು ಹೇಗೆ ವರ್ಕ್ ಮಾಡುತ್ತವೆ ಅಂತ ನೋಡೋಣ. ಉದಾಹರಣೆಗೆ ಸೋನಿ ಲಿವ್, ನೆಟ್ಫ್ಲಿಕ್ಸ್ ಮುಂತಾದ OTTಗಳು ಮೂವಿ ಹಕ್ಕುಗಳನ್ನು ಖರೀದಿಸುತ್ತವೆ ಅಥವಾ ತಾವೇ ಪ್ರೊಡ್ಯೂಸ್ ಮಾಡುತ್ತವೆ. ನೆಟ್ಫ್ಲಿಕ್ಸ್ ಬಂಡಾಯ ಬೆಲೆಯಲ್ಲಿ ಇಂಡಿಯನ್ ಮಾರುಕಟ್ಟೆಗೆ ಅಡ್ಜಸ್ಟ್ ಆಗಿದೆ. ಆದರೆ ಹಾಟ್ಸ್ಟಾರ್ ತನ್ನ ಸ್ಥಾನ ಉಳಿಸಿಕೊಳ್ಳಲು ಯಾವ ತಂತ್ರ ಹಾಕುತ್ತೆ? ಪೈರಸಿ ವೆಬ್ಸೈಟ್ ನಲ್ಲಿ ಸ್ಪೋರ್ಟ್ಸ್ ವೀಕ್ಷಿಸುವುದು ತುಂಬಾ ಕಷ್ಟ. ಉದಾಹರಣೆಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಪೈರೇಟೆಡ್ ವೆಬ್ಸೈಟ್ ಲ್ಯಾಗ್ ಆಗ್ತಾ ಇದ್ರೆ ಹೇಗೆ? ಈ ದೊಡ್ಡ ಸಮಸ್ಯೆಯನ್ನು ಹಾಟ್ಸ್ಟಾರ್ ಗ್ರಹಿಸಿತು. ಸಿನಿಮಾಗಳನ್ನು ಜನ ಪ್ರೈವಸಿ ಮೂಲಕ ನೋಡಬಹುದು, ಆದರೆ ಲೈವ್ ಸ್ಪೋರ್ಟ್ಸ್ ಸ್ಟ್ರೀಮಿಂಗ್ ಮಾಡಲು ಅದು ಬೇರೆ ಲೆವೆಲ್. ಹೀಗಾಗಿ ಹಾಟ್ಸ್ಟಾರ್ ಸ್ಪೋರ್ಟ್ಸ್ ಹಕ್ಕುಗಳು ಪಡೆಯುವುದು ದೊಡ್ಡ ತಂತ್ರ. ಜಿಯೋ OTT ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡ್ತಿದೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಮುಂತಾದ ಕಂಪನಿಗಳು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನೇ ಫಾಲೋ ಮಾಡ್ತಿದೆ. ಉದಾಹರಣೆಗೆ ಅಮೆಜಾನ್ ತನ್ನ ಮಿರ್ಜಾಪುರ್ ಸೀಸನ್ 1 ಅನ್ನು ದೀಪಾವಳಿಯ ಮೊದಲು ಲಾಂಚ್ ಮಾಡಿತ್ತು. ಇದರಿಂದ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಹೆಚ್ಚಿಸೋಕೆ. ಹಾಗೆ ಜಿಯೋ ಕೂಡ OTT ಬಳಸಿಕೊಂಡು ತನ್ನ ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡ್ತಿದೆ. ಜಿಯೋ ತನ್ನ OTT ಯೂಸರ್ಸ್ ನನ್ನು ವಿಭಜನೆ ಮಾಡ್ತಿದೆ. ಕೆಲವರು ಸುದ್ದಿ ನೋಡುತ್ತಾರೆ, ಕೆಲವರು ಸ್ಪೋರ್ಟ್ಸ್, ಕೆಲವರು ಕಾರ್ಟೂನ್ಸ್, ಕೆಲವರು ವೆಬ್ ಸೀರೀಸ್, ಟಿವಿ ಶೋಸ್ ಅಥವಾ ಸಿನಿಮಾ. ಇದನ್ನೆಲ್ಲ ಲೆವೆಲ್ ಮಾಡೋಕೆ ಜಿಯೋ ಹಲವಾರು ಕಂಪನಿಗಳಲ್ಲಿ ಹೂಡಿಕೆ ಮಾಡಿದೆ. 2016ರಲ್ಲಿ ಬಾಲಾಜಿ ಫಿಲ್ಮ್ಸ್, 2018ರಲ್ಲಿ ಜಿಯೋ ಇಂಟರ್ನ್ಯಾಷನಲ್ಸ್, 2019ರಲ್ಲಿ ಅಮಲೈಸ್, 2020ರಲ್ಲಿ TV18 ಮುಂತಾದವುಗಳನ್ನು ಖರೀದಿಸಿದೆ. ಇದರಿಂದ ಜಿಯೋಗೆ ಕೇವಲ ಸ್ಪೋರ್ಟ್ಸ್ ಮಾತ್ರವಲ್ಲ, ಡಿಫರೆಂಟ್ ಟೈಪ್ ಕಂಟೆಂಟ್ ಕೂಡ ಲಭ್ಯವಿದೆ. ನೀವು ನೋಡುತ್ತಿರುವ ಯಾವುದೇ ಕಂಟೆಂಟ್, ನ್ಯೂಸ್, IPL, ಸಿನಿಮಾ, ಕಾರ್ಟೂನ್ಸ್, ಟಿವಿ ಶೋಗಳು ಎಲ್ಲವೂ ಜಿಯೋ ಅಥವಾ ರಿಲಯನ್ಸ್ ನ ಅಂಡರ್ ಆಗಿರುತ್ತವೆ. ರಿಲಯನ್ಸ್ ತನ್ನ OTT ಪ್ಲಾಟ್ಫಾರ್ಮ್ಗಳ ಪವರ್ ಬಳಸಿಕೊಂಡು ಇನ್ನೂ ದೊಡ್ಡ ಸೆಕ್ಟರ್ಗಳಿಗೆ ಎಕ್ಸ್ಪ್ಯಾಂಡ್ ಆಗುತ್ತಿದೆ. ಇದರಿಂದ OTT ಇಂಡಸ್ಟ್ರಿಗೆ ಭಾರಿ ಶಾಕ್ ಬರಲಿದೆ. ಎಲಾನ್ ಮಸ್ಕ್ ಕೂಡ ಈ ಸೇಮ್ ಸ್ಟ್ರಾಟಜಿ ಅರ್ಥ ಮಾಡಿಕೊಂಡು ಟ್ವಿಟರ್ ಖರೀದಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.